ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಕೋರ್ಟ್ ಇದ್ದಿದ್ದು ನೀವು ಪೂರ್ಣ ತನಿಖೆ ಮಾಡಿ ಫೈನಲ್ ಕೊಟ್ಟುಬಿಟ್ರೆ ನಮಗೆ ಆಮೇಲೆ ನಾವು ವಿಚಾರ ಮಾಡ್ತೀವಪ್ಪ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅದಕ್ಕಾಗಿ ಪೂರ್ಣ ತನಿಖೆ ಯಾವಾಗ ಅದಕ್ಕೆ ಜಲ್ದಿ ಮುಗಿಸೋಣ ಅಂತ ಟೈಮ್ ಲಿಮಿಟೇಷನ್ಸ್ ಅಂತ ಇಲ್ಲ. ಆದಷ್ಟು ಬೇಗ ಅಂದರೆ ಬೇಗ 1 ತಿಂಗಳು 2 ತಿಂಗಳು ಏನು ಎಂತೂ ಗೊತ್ತಿಲ್ಲ. ಒಟ್ಟಿನಲ್ಲೇ ತನಿಖೆ ಆಗಬೇಕು, ಅದು SIT ತನಿಖೆ ಆಗಬೇಕು ಅಂತ. ಇಲ್ಲಿವರೆಗೆ ಮಾಡಿದಂಥ ತನಿಖೆ SIT ಏನದಪ್ಪ ಅಂದ್ರೆ ಈಗಾಗಲೇ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ SIT ಅಧಿಕಾರಿಗಳು. ಈ ಒಂದು 6 ಜನರ ತನಿಖೆ ಆಗಬೇಕು. ತಿಮರೋಡಿ ಆಯಿತು, ಚೆನ್ನೈ ಆಯಿತು, ಜೊತೆಗೆ ಮಟ್ಟೆನವರಾಯಿತು, ಮುಂದೆ ಅದೇ ಕಾಲಕ್ಕೆ ಈ ಸುಜಾತ ಭಟ್ ಆಯಿತು, ವಿಠ್ಠಲ ನಮ್ಮ ಏನಪ್ಪ ಅಂದರೆ ವಿಠ್ಠಲ ಗೌಡ ಆಯಿತು. ಇವರೆಲ್ಲರದ್ದು ತನಿಖೆ ಆಗಲಿ ಅಂತ ಅನ್ನುವಂಥದ್ದು. ಇವ್ರು ನಾವು ಮಾತಾಡಿಸ್ತೀವಿ ಅಂತೇಳಿ ಅಂದರೆ ಯಾವ ದೂರುದಾರರು ಕಂಪ್ಲೇಂಟ್ ಮಾಡಿದ್ರೋ, ದೂರು ಕೊಟ್ಟಿದ್ರೋ, ಯಾರು ಸಾಕ್ಷಿಗಳಿಗೆ ಬಂದಿದ್ದಾರೋ ಅವ್ರ ತನಿಖೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಇವರೆಲ್ಲರೂ ಕೂಡ ಒಂದು ತನಿಖೆಗೆ ಅಥವಾ ಒಂದು ಇದಾಗಬೇಕಪ್ಪ, ಇದು ಹೆಗಡೆಯವ್ರ ಮೇಲೆ ಆರೋಪದ ತನಿಖೆ ಮಾಡಿದ್ರೆ ಅದು ಇಲ್ಲಿವರೆಗೆ ಆಗಿಲ್ಲ, ಅದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಗೆ ಅದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟು ಇನ್ನಷ್ಟು ಘೋಷಣೆ ಮಾಡುವಂಥ ಪರಿಸ್ಥಿತಿ ನಡೆದ. ಈ ಸಂದರ್ಭದಲ್ಲೇ CV ನಾಗೇಶ್ ಅಂತ ತಿಳ್ಕೊಂಡು ವಕೀಲರ ಮೂಲಕ ಇದನ್ನು ದೇವಸ್ಥಾನದ ದೇವ್ರನ್ನ ಇಲ್ಲಿ ಸಂತರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೊಸ ರೀತಿ ವಾದವನ್ನು ಪಾರ್ಶ್ವಚಾರ ಸ್ವಾಮಿಗಳಂತ ಬರ್ತಾರೆ, ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸನ್ನು, ಈ ತನಿಖಾ ಒಂದು ವ್ಯವಸ್ಥೆಯನ್ನು ಗೊಂದಲಗೊಳಿಸುವಂಥದ್ದು, ಇದನ್ನು ಪ್ರೊಲಾಂಗ್ ಮಾಡುವಂಥದ್ದು ಕೆಲಸ ನಡೆದ. ಆದರೆ ಇದು ಜಗ್ಬೋದ್ರೆ ಇಲ್ಲಂತ ಇಲ್ಲಿವರೆಗೆ ನೋಡಿದರೆ ಡೆವಲಪ್ಮೆಂಟು ಈ ಒಂದು ಸೌಜನ್ಯ ಕೇಸಿಂದಾಗಿರ್ಬೋದು, ಅದರ ನಂತರದಲ್ಲಿ ಪದ್ಮವಲ್ಲಿದಾಗಿರ್ಬೋದು, ಪದ್ಮಾವತಿದಾಗಿರ್ಬೋದು, ವೇದವಲ್ಲಿಯವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹಾವತ ಮತ್ತು ಮಹಾವತ ತಂಗಿಯವ್ರದ್ದಾಗಿರ್ಬೋದು, ಇನ್ನುಳಿದ ಘಟನೆಗಳು ಈಗಾಗಲೇ ಮುಚ್ಚಾಕುವಂಥ ಕೆಲಸಗಳು ಆಗಿ ಹೋಗಿಬಿಟ್ಟಿದ್ದಾವೆ. ಅದ್ರ ತನಿಖೆ ಈಗ ಆಗ್ತದಂತಿಲ್ಲ. ಈಗ ಯಾರು ಆರೋಪ ಮಾಡಿದ್ರೆ ಅವ್ರನ್ನ ತನಿಖೆ ಆಗಲಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಇವಕ್ಕೆಲ್ಲದಕ್ಕೂ ಒಂದು ಉತ್ತರ ಸಿಗಬೇಕಾಗಿತ್ತಪ್ಪ ಅಂದರೆ ಪ್ರಾಮಾಣಿಕವಾದ ತನಿಖೆ ಆಗಬೇಕಾಗಿದೆ. ತನಿಖೆ ಮಾಡೋರು ಯಾರು? ಈಗ SIT ಅಂತ ನಾವು ಪ್ರಾಮಾಣಿಕವಾಗಿ ಮಾಡಿದವಪ್ಪ. ಅವ್ರು ಹೇಳಿದ ಪ್ರಕಾರ ಅವು ಏನು ಬಂದಿದ್ದ 164 ಅಡಿಯಲ್ಲಿ ಏನು ಕೇಳಿದ್ದ ನಮ್ಮ ಭೀಮ ಅದು ಮುಸುಕ್ದಾರಿ ಏನು ಕೇಳಿದ್ದ ಅದು ನಾವು ಮಾಡಿದ್ದೀವಿ, ಅವನ್ನ ಈಗ ಹೇಳ್ತಾ ಇದ್ದಾರೆ ಸುಳ್ಳು ಅದು ಕೊಟ್ಟಿದ್ದು ಇದು ಸತ್ಯ ಅಂತೇಳಿ. ಹೀಗಾಗಿ ನಾವು ಇವ್ರನ್ನ ತನಿಖೆ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಬಂದಿದ್ದರಿಂದಾಗೆ ಮತ್ತಿದು ತನಿಖೆ ಎಲ್ಲಿತ್ತಪ್ಪ ಅದು ಮತ್ತೆ ಆರಂಭದಲ್ಲೇ ಬಂದಿದ್ದು ಬಿಟ್ಟದಂತೆ. ಇಲ್ಲಿ ಮತ್ತು ಈ ತನಿಖಾ ವ್ಯವಸ್ಥೆಯಿಂದ ನಮ್ಮ ಹೆಗ್ಗಡೆಯವರು ಆಡಳಿತಾಧಿಕಾರಿಗಳು ಹೊರಗುಳೋದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ನಮ್ಮನ್ನು ಉಳಿಸಿದ್ರಪ್ಪ ನೀವು ಅಂತ ಈಗ ಥ್ಯಾಂಕ್ಸ್ ಹೇಳಿದ್ದಾರೆ ಅವರು SITಗೆ. ಇದರ ಅರ್ಥ ಒಟ್ಟಾರೆಯಾಗಿ ಇಲ್ಲಿ ನಡೆದ ಘಟನೆಗಳು ಸತ್ಯ ಇದ್ದರು, ಹೌದು, ಇಲ್ಲೇ ಅನ್ಯಾಯಗಳಾಗ್ಯದ, ಹೆಣ್ಮಕ್ಳ ದಾಳಿಗಳಾಗ್ಯಾವ, ಜೊತೆಗೆ ಕೊಲೆಗಳು ಸಹಿತ ಆಗಿದ್ದಾವೆ. ಇವೆಲ್ಲ ಆದರೂ ಸಹಿತ ಯಾರು ಗೊತ್ತಿಲ್ಲ ಅದಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಾತಾವರಣ ಮಾಡಿ ಆ ವಾತಾವರಣದಲ್ಲಿ ನಮ್ಮ ಹೆಗ್ಗಡೆ ಅವರು ತಪ್ಪಿಸಿಕೊಳ್ಳೋದ ಪ್ರಯತ್ನಗಳು ಯಶಸ್ವಿ ಆಗ್ತಾ ಬಂದಿದ್ದಾರೆ. ಇದು ಯಶಸ್ವಿ